ಓಹೋ ಹೋ ಹೋ, ಪರವಾಗಿಲ್ವೇ? ನೀನೇ ಚಿಲ್ಕ ಹಾಕ್ಬಿಟ್ಟು ಬರೋಷ್ಟೆಲ್ಲ ಧೈರ್ಯ ಬಂದ್ಬಿಟ್ಟಿದೆ. ಆಕ್ಷನ್ ಕ್ವೀನ್ ಮಾಲಾಶ್ರೀ ಅಂದ್ರೆ ಏನು ಸುಮ್ಮನೆನಾ? ಚಿಕ್ಕ ವಯಸ್ಸಲ್ಲಿ ನಾನು ಕರಾಟೆ ಕಲ್ತಿದ್ದೆ, ಅದಿನ್ನೂ ನನಗೆ ನೆನಪಿದೆ. ಯಾಕೆ ಯಾಕೆ ಈ ನಗು? ಏನಿಲ್ಲ ಬಿಡು. ಇಲ್ಲ ಫಸ್ಟ್ ಅದೇನಂತ ಹೇಳಿ, ಆಮೇಲೆ ನಾನು ಹೋಗ್ತೀನಿ. ಬೆಂಗಳೂರಿಗೆ ನನ್ನ ಜೊತೆ ಬರಲ್ಲ ಅನ್ನೋಷ್ಟು ದೊಡ್ಡ ಡಿಸಿಷನ್ ತಗೊಂಡಿದ್ದಲ್ಲ, ಅದಕ್ಕೆ ನನಗೆ ನಾನೇ ಥ್ಯಾಂಕ್ಸ್ ಹೇಳ್ಕೊಬೇಕು. ಅದಕ್ಕೆ ನೀವೇ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ನೀನೇ ಥ್ಯಾಂಕ್ಸ್ ಹೇಳ್ಕೋಬೇಕು ಅಂದ್ರೆ ಏನಿಲ್ಲ ಬಿಡಿ, ನಾನು ಬಾತ್ರೂಮ್ಗೆ ಹೋಗ್ಬೇಕು. ಏಯ್ ಮೆಂಟ್ಲು, ಆಗಿಲ್ಲ ಹೇಳ್ಬಿಟ್ಟು ಈಗೇನು ಇಲ್ಲ ಅಂತ ಹೇಳಿದ್ರೆ ಕರೆಕ್ಟಾಗಿ ವಿಷಯ ಹೇಳು. ನೋಡಿ, ನಿಮ್ಗೆ ಸುಮ್ಮನೆ ಬೇಜಾರಾಗುತ್ತೆ, ಕೋಪ ಮಾಡ್ಕೋತೀರಾ. ಅಯ್ಯೋ ಏನು ಬೇಜಾರಾಗಲ್ಲ, ಹೇಳು. ಅದು ನಿಮ್ಮನ್ನ ತಡ್ಕೊಳ್ಳೋದು ತುಂಬಾನೇ ಕಷ್ಟ ಇದೆ ಸಾಹೇಬ್ರೆ. ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರಲ್ಲ ನೀವು. ನಿಮ್ಮನ್ನ ಕಣ್ಣು ಮುಂದೆ ಇಟ್ಕೊಂಡೇ ನಂಗೆ ತಡ್ಕೊಳಕ್ ಆಗ್ತಿಲ್ಲ. ತಲೆ ಮೇಲೆ ಇಟ್ಕೊಂಡು ಬದುಕೋದಕ್ಕಾಗತ್ತಾ ಹೇಳಿ? ಯಾರು? ನೋಡಿ ನಾನು ಆವಾಗ್ಲೇ ಹೇಳ್ದೆ ಅಲ್ವಾ, ಕೋಪ ಮಾಡ್ಕೊಬಾರ್ದು, ಬೇಜಾರಾಗಬಾರ್ದು ಅಂತ. ಕೇಳ್ದೆ ಇದೀರ ಈ ಸತ್ಯ ಎಲ್ಲ ಹೊರಗಡೆ ಬಂದಿರೋದಾ? ಮನ್ಸನ್ನ ಕಲ್ ಮಾಡ್ಕೊಂಡಿರೋರ್ನ ನೋಡಿದ್ದೆ, ನೀನ್ ಕಲ್ಮಶ ಮಾಡ್ಕೊಂಡು ಓಡಾಡ್ತಿದ್ಯಲ್ಲ ಭೂಮಿ. ಒಂದ್ ವಿಷಯ ಹೇಳ್ತೀನಿ, ಬರ್ದಿಟ್ಕೊಂಡಿರೋದನ್ನ ಎತ್ತಿಟ್ಕೋ ಅಥವಾ ನೆನ್ಪಿಟ್ಕೋ. ಆಯೋ ಗೂಳಿನ, ಮಲಗಿರೋ ಸಿಂಹನ, ಹಾಗೆ ಈ ಅಜ್ಜಿದ್ನ ಎದುರಾಕೊಂಡು ಯಾವತ್ತೂ ಜೀವನದಲ್ಲಿ ನಿದ್ದೆ ಮಾಡಿಲ್ಲ. ನೋಡಿ ಸಾಹೇಬ್ರೆ, ಈ ತರ ಪಂಚಿಂಗ್ ಡೈಲಾಗ್ ಹೊಡಿಯೋದಕ್ಕೆ ನಿಮಗ್ ಮಾತ್ರ ಬರುತ್ತೆ ಅಂತ ಅನ್ಕೋಬೇಡಿ. ಈ ಆಕ್ಷನ್ ಕ್ವೀನ್ ಭೂಮಿ ಅಲಿಯಾಸ್ ಟೀ ಅಂಗಡಿ ಭೂಮಿಗೂ ಬರುತ್ತೆ. ಓಹೋ, ಬಂದ್ರೆ ಹೇಳು, ಕೇಳಬೇಡ. ಈ ಭೂಮಿ ಮೇಲೆ ಎಷ್ಟೊಂದ್ ಜನ ಹಾರಾಡಿದಾರೆ, ಕಿರ್ಚಾಡಿದಾರೆ, ಎಗ್ರಾಡಿದಾರೆ. ಅಷ್ಟೇ ಯಾಕೆ, ಕಾಲರ್ ಎತ್ಕೊಂಡು ಓಡಾಡಿದಾರೆ. ಆದ್ರೆ ಈ ಭೂಮಿ ಮುಂದೆ ಅದೆಲ್ಲ ನಡೆಯಲ್ಲ ಡರ್ಟ್.